ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ನನ್ನ ಫೇಸ್ ಮೇಲಿರುವಂಥ ಈ ಮಚ್ಚೆಗಳು, ಈ ಡಾರ್ಕ್ ಸ್ಪಾಟ್ಸ್ ಎಲ್ಲ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಫೋಟೋ. ಸೊ ಇಷ್ಟೆಲ್ಲ ಕೂಡ ರೆಡ್ಯೂಸ್ ಮಾಡಲಿಕ್ಕೆ ಕಾರಣ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ. ಲೈಕ್ ನಾನು ಡೈಲಿ ರೊಟೀನ್ ಆಗಿರ್ಬೋದು, ಆಮೇಲೆ ನಾನು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಆಮೇಲೆ ನಾನು ಒಂದು ಸರಿ ಮಾತ್ರ ಹಾಸ್ಪಿಟಲ್ ಕೂಡ ತೋರಿಸಿದ್ದುಂಟು. ಇವೆಲ್ಲ ಕೂಡ ನಾನು ಡಿಟೇಲಾಗಿ ಕ್ಲಿಯರ್ ಕಟ್ಟಾಗಿ ಯಾವುದೇ ಫಿಲ್ಟರ್ ಇಲ್ಲದೆ ಹೇಳಿದ್ದೀನಿ ಗೈಸ್. ನಾನು ಏನು ನಾನು ಯೂಸ್ ಮಾಡ್ತೀನೋ, ಯಾವ ರೀತಿಯಾಗಿ ನಾನು ಫಾಲೋ ಮಾಡ್ತೀನೋ ಅವೆಲ್ಲನೂ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ನನ್ನ ಸ್ಕಿನ್ ಒಂಥರ ಇರುತ್ತೆ, ನಿಮ್ಮ ನೋಡೋರು ಪ್ರತಿಯೊಬ್ಬರ ಸ್ಕಿನ್ನು ಒಂದೊಂದು ಥರ ಇರುತ್ತೆ, ಎಲ್ಲರ ಸ್ಕಿನ್ ಒಂದೊಂದು ಥರ ಇರಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಇಡಿಸುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇಡಿಸಲ್ಲ. ಆ ಪ್ರಕಾರವಾಗಿ ವೀಡಿಯೋಸ್ ಕೂಡ ನಾನು ಮಾಡಿ ನಿಮಗೆಲ್ಲರಿಗೂ ಪೋಸ್ಟ್ ಮಾಡಿದ್ದೀನಿ. ಅಂದರೆ ನಿಮ್ಮ ಸ್ಕಿನ್ ಪ್ರಕಾರ ನೀವು ಫಾಲೋ ಮಾಡ್ಬೋದು ಅನ್ನೋಕ್ಕೋಸ್ಕರ. ಲೈಕ್ ಕೆಲವೊಬ್ಬರು ಡ್ರೈ ಸ್ಕಿನ್ ಇರುತ್ತೆ, ಅವರೆಲ್ಲರೂ ಬನಾನಾ ಫೇಶಿಯಲ್ಗಳನ್ನು ಟ್ರೈ ಮಾಡ್ಬೋದು. ಆಯಿಲಿ ಸ್ಕಿನ್ ಇದ್ದವರು ಟೊಮೊಟೊ ಫೇಶಿಯಲ್ಸ್ ಎಲ್ಲ ತೋರಿಸಿದ್ದೀನಿ, ಟರ್ಮರಿಕ್ ಹಾಕಿ ಕಡಲೆ ಹಿಟ್ಟಿಂದ ಫೇಶಿಯಲ್ಸ್ ಎಲ್ಲ ತೋರಿಸಿದ್ದೀನಿ. ಅವೆಲ್ಲ ಕೂಡ ನೀವು ಫಾಲೋ ಮಾಡ್ಬೋದು. ಅಂದರೆ ಇವೆಲ್ಲ ಕೂಡ ನಿಮ್ಮ ಸ್ಕಿನ್ನನ್ನು, ಅಂದರೆ ಆಯಿಲಿ ಸ್ಕಿನ್ ಇದ್ದವ್ರಿಗೆ ಯೂಸ್ಫುಲ್ ಆಗುತ್ತೆ. ಲೈಕ್ ಕಡಲೆ ಹಿಟ್ಟಿಂದ, ಅಕ್ಕಿ ಹಿಟ್ಟಿಂದ ಈ ಥರ ಎಲ್ಲ ಏನು ತೋರಿಸಿದ್ದೀನಲ್ಲ, ಇವೆಲ್ಲ ಕೂಡ ಆಯಿಲಿ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಡ್ರೈ ಸ್ಕಿನ್ ಇದ್ದವರಿಗೆ ಬನಾನಾ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಈ ಥರವೆಲ್ಲ ಕೂಡ, ಆ್ಯಂಡ್ ಹನಿ ಆಗಿರ್ಬೋದು, ಇವೆಲ್ಲ ಕೂಡ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆಲೋವೆರಾ ಜೆಲ್ಲಿಂದ ನಾನು ಕೂಡ ತೋರಿಸಿದ್ದೀನಿ. ಇವೆಲ್ಲ ಕೂಡ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ನಿಮ್ಮ ಸ್ಕಿನ್ ರಿಲೇಟೆಡ್, ಅಂದರೆ ನಿಮ್ಮ ಸ್ಕಿನ್ ಯಾವ ರೀತಿಯಾಗಿದೆ ಆ ರೀತಿಯಾಗಿ ನೀವು ಫೇಶಿಯಲ್ಸ್ನ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋಸಲ್ಲಿ ತುಂಬ ಫೇಶಿಯಲ್ ವೀಡಿಯೋಸ್ ಅಂತೂ ನಿಮಗೆ ಸಿಗುತ್ತೆ. ಸೊ ನಿಮಗೆ ಬೇಕಾದಂಥ ವೀಡಿಯೋಸನ್ನು ನೋಡ್ಬೋದು, ನೀವು ಕೂಡ ಟ್ರೈ ಮಾಡ್ಬೋದು. ಈ ರೀತಿಯಾಗಿ ನನ್ನ ಡೈಲಿ ರೊಟೀನಲ್ಲಿ ಈ ನಡುವೆ ನಾನು ಒಂದು ಬ್ಯೂಟಿಫುಲ್ ಆದ ಒಂದು ಆಯಿಲನ್ನು ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ನನ್ನ ಸ್ಕಿನ್ನು ಲೈಕ್ ಫಸ್ಟ್ ವೀಡಿಯೋಸ್ಗಳಲ್ಲಿ ನೀವು ನೋಡ್ತಿರ್ಬೋದು, ಅದಕ್ಕಿಂತಲೂ ಕೂಡ ಇವಾಗ ಎಷ್ಟು ಬೆಟರ್ ಆಗಿದೆ. ನನ್ನ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿ ಸಾಫ್ಟಾಗಿ ಆಗಿದೆ, ತುಂಬ ಸಾಫ್ಟಾಗಿ ಆಗಿದೆ ನನ್ನ ಸ್ಕಿನ್ನ. ಡ್ರೈನೆಸ್ ಎಲ್ಲ ಹೋಗಿ ತುಂಬ ಸಾಫ್ಟಾಗಿರ್ತಲ್ಲ, ಹಿಂಗೆ ಚುಟ್ಕೊಂಡಿರೋ ಮಚ್ಚೆಗಳು ಅವೆಲ್ಲ ಕೂಡ ನನಗೆ ಲೈಟ್ ಆಗಿದೆ. ಅಂದರೆ ಮೊನ್ನೆ ವಿಡಿಯೋದಲ್ಲಿ ನೋಡಿದಾಗ ಇಲ್ಲಿ ಎಷ್ಟು ಡಾರ್ಕ್ ಮಚ್ಚೆ ಇತ್ತು ನನ್ನ ಸ್ಕಿನ್ ಮೇಲೆ, ಈಗ ಎಷ್ಟು ಲೈಟ್ ಆಗಿದೆ, ಅಂದರೆ ಲೈಟನ್ ಆಗ್ತಾ ಇದೆ ಮಚ್ಚೆಗಳು. ಸೊ ಇಷ್ಟೆಲ್ಲ ನನ್ನ ಫೇಸ್ ಮೇಲೆ ಚೇಂಜಸ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅದು ಈ ಕುಂಕುಮಾದಿ ತೈಲಂ. ನೋಡ್ತಿರ್ಬೋದು, ಇದು ಕುಂಕುಮಾದಿ ತೈಲಂ ಎಷ್ಟು ಬಂದುಬಿಟ್ಟು 680 ರೂಪೀಸ್ ಇದು. ನಾನು ಕೇರಳಗೆ ಟ್ರಿಪ್ಪಿಗೆ ಹೋದಾಗ ಪರ್ಚೇಸ್ ಮಾಡಿದ್ದು. ನೀವು ಕೇರಳದಲ್ಲೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಕುಂಕುಮಾದಿ ತೈಲಂ ಅಂದರೆ ಪ್ಯೂರ್ ಆದ ಕುಂಕುಮಾದಿ ತೈಲಮ ಡೈಲಿ ರೊಟೀನಲ್ಲಿ ನೀವು ಇಂಟ್ರಡ್ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಇದು ಆಯಿಲ್ ನೋಡಿ ಯಾವ ಥರ ಇದೆ ಅಂತ, ಎಷ್ಟು ಚೆನ್ನಾಗಿದೆ ಇದು ಆಯಿಲ್ ಅಂತ ನೀವು ನೋಡ್ತಿರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೈಲಿ ರೊಟೀನಲ್ಲಿ ನೀವೇನಾದರೂ ಫೇಸ್ಗೆ ಅಪ್ಲೈ ಮಾಡೋದು ಇಂಟ್ರಡ್ಯೂಸ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಆಗುತ್ತೆ. ಬೇಗ ಅಂದರೆ ಒಂದು 5 to 10 ಮಿನಿಟ್ಸ್ ಒಳಗಡೆ ಈ ಆಯಿಲ್ ಎಲ್ಲ ಡ್ರೈ ಆಗಿಬಿಡುತ್ತೆ. ನೀವು ಆಯಿಲ್ ಅಪ್ಲೈ ಮಾಡ್ದಂಗೆ ಇರಲ್ಲ. ಬಟ್ ಇದು ನಾರ್ಮಲ್ ಆಯಿಲ್ ಅಲ್ಲ ಗೈಸ್, ಅಂದರೆ ನೀವು ಮನೇಲಿ ಯೂಸ್ ಮಾಡುವಂಥ ಯಾವುದೋ ಕೋಕೋನಟ್ ಆಯಿಲ್ ಆ ಥರ ಆಯಿಲ್ ಅಲ್ಲ, ಇದು ಕುಂಕುಮಾದಿ ತೈಲಂ. ಸೊ ಇದು ಆಯಿಲ್ ಫೇಸ್ ಮೇಲೆ ಇದ್ದರೆ ನಿಮಗೆ ಏನು ಪಿಂಪಲ್ ಆಗುವಂಥ ಚಾನ್ಸಸ್ ಏನೂ ಆಗೋಲ್ಲ, ಆಯಿತಾ. ಸೊ ಇದನ್ನು ಜಸ್ಟ್ ಈ ಥರ ಅಪ್ಲೈ ಮಾಡಿ, ಜಸ್ಟ್ ಈ ಥರ ನೀವು ಅಪ್ಲೈ ಮಾಡಿಕೊಂಡು, ಜಸ್ಟ್ ನೀವು ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ನೈಟ್ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಆದಮೇಲೆ ಈ ಥರ ಅಪ್ಲೈ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ನೀವು ಮಲ್ಕೊಂಡ್ರೆ ಆಯಿತು. ಆ್ಯಂಡ್ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ಆ್ಯಂಡ್ ನಿಮ್ಮ ಮಾರ್ಕ್ಸ್ ಎಲ್ಲ ಕೂಡ ರಿಡ್ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕುಂಕುಮಾದಿ ತೈಲಂ. ಎಷ್ಟೋ ವೀಡಿಯೋಸಲ್ಲಿ ನೀವು ನೋಡಿರ್ತೀರ ಕುಂಕುಮಾದಿ ತೈಲಂ ಯೂಸ್ ಮಾಡ್ತೀವಿ ಅಂತ. ಯೂಶ್ವಲಿ ಅದು ಎಲ್ಲರೂ ಯೂಸ್ ಮಾಡ್ಬೋದು ಗೈಸ್. ಇದು ಡ್ರೈ ಸ್ಕಿನ್ ಇದ್ದವರು, ಆಯಿಲಿ ಸ್ಕಿನ್ ಇದ್ದವರು ಯೂಸ್ ಮಾಡಬೇಕು ಅಂತ ಏನಿಲ್ಲ. ಸೊ ಆಯಿಲಿ ಸ್ಕಿನ್ ಇದ್ದವರು ಒಂದು ಫ್ಯೂ ಡ್ರಾಪ್ಸ್ ತೊಗೊಳ್ಳಿ, ಲೈಕ್ 1 ಡ್ರಾಪ್ ಅಥವಾ 2 ಡ್ರಾಪ್ ತೊಗೊಳ್ಳಿ ಅಷ್ಟೇ. ಸ್ವಲ್ಪ ಡ್ರೈ ಸ್ಕಿನ್ ಇದ್ದವರು ಒಂದು 3 to 4 ಡ್ರಾಪ್ಸ್ ತೊಗೊಳ್ಳಿ ಅಷ್ಟೇ. ನಾನಂತೂ ಓನ್ಲಿ 2 ಡ್ರಾಪ್ಸ್ ಮಾತ್ರ ತೊಗೊಳ್ಳೋದು, ಜಾಸ್ತಿ ತೊಗೊಳ್ಳೋಲ್ಲ. ಓನ್ಲಿ 2 ಡ್ರಾಪ್ಸನ್ನು ಕೈಗೆ ಚೆನ್ನಾಗಿ ರಬ್ ಮಾಡಿಕೊಂಡು ಆಯಿಲನ್ನು ಹೀಟ್ ಮಾಡಿಕೊಂಡು ಫೇಸ್ ಮೇಲೆ ಈ ಥರ ಟ್ಯಾಪ್ ಮಾಡ್ಕೋತೀನಿ ಅಷ್ಟೇ. ತುಂಬ ಚೆನ್ನಾಗಾಗುತ್ತೆ. ಇದು ಅಷ್ಟೇ ಸಿಂಪಲಾಗಿ ಕೂಡ ಯೂಸ್ ಮಾಡ್ಬೋದು. ಸೊ ಕುಂಕುಮಾದಿ ತೈಲಂ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ನಾನು ನೋಡಿದ್ದೀನಿ, ತುಂಬ ಸಫರ್ ಪಡ್ತಾರೆ. ಲೈಕ್ ಮಾರ್ಕ್ಸಿಂದ ಪಿಂಪಲ್ ಆಗಿರುತ್ತೆ, ಪಿಂಪಲ್ ಏನೋ ಹೋಗ್ಬಿಡುತ್ತೆ. ಮಿನಿಮಮ್ ಒಂದು 10 ಡೇಸಲ್ಲಂತೂ ಪಿಂಪಲ್ ಹೋಗುತ್ತೆ. ಒಂದು ಪಿಂಪಲ್ ಆದರೆ ಆ ಪಿಂಪಲ್ ಹೋಗುತ್ತೆ. ಬಟ್ ಅದರಿಂದ ಬಂದಿರುವಂಥ ಮಾರ್ಕ್ ಏನಿದೆ ಅಲ್ವಾ, ಆ ಮಾರ್ಕ್ ಮಾತ್ರ ಲೈಫ್ ಟೈಮ್ ಇರುತ್ತೆ. ಅದು ಬೇಗ ಹೋಗೋದೇ ಇಲ್ಲ. ಸೊ ಹಾಗೆ ಟ್ರಬಲ್ ಆಗ್ತಿರುವಂಥ ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋ ನಾನು ಮಾಡ್ತಿದ್ದೀನಿ. ಸೊ ಕುಂಕುಮಾದಿ ತೈಲಂ ಮಾರ್ಕ್ಗೋಸ್ಕರ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಯ್ತಲ್ವ. ಸೊ ಇದು ಮಾರ್ಕ್ಸನ್ನು ಲೈಟನ್ ಮಾಡುತ್ತೆ ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ.
ಆ್ಯಂಡ್ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಕೂಡ ಮಾಡುತ್ತೆ, ಸಾಫ್ಟಾಗಿ ಕೂಡ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಹಚ್ಕೊಂಡ್ರೆ ಪಿಂಪಲ್ ಬರುತ್ತಾ ಅದು ಇದು ಅದ್ರ ಬಗ್ಗೆ ಏನು ತಲೆಗೆಡ್ಸ್ಕೊಬೇಡಿ ನೀವು, ಯಾವ ಪಿಂಪಲ್ ಏನೋ ಬರೋಲ್ಲ. ಇದು ತುಂಬ ಚೆನ್ನಾಗಿ ನಾನು ಹೇಳಿದ್ನಲ್ವ, ಡ್ರೈ ಸ್ಕಿನ್ ಅವರು ಒಂದು 3 to 4 ಡ್ರಾಪ್ಸ್, ಆ್ಯಂಡ್ ಆಯಿಲಿ ಸ್ಕಿನ್ ಅವರು 1 or 2 ಡ್ರಾಪ್ಸ್ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಕುಂಕುಮಾದಿ ತೈಲಂ ಸೋಪ್ಸ್ಗಳಲ್ಲೆಲ್ಲ ಯೂಸ್ ಮಾಡ್ತಾರೆ, ಸೊ ನೀವು ಆಬ್ವಿಯಸ್ಲಿ ಯೂಸ್ ಮಾಡ್ಬೋದು. ನನ್ನ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಯೂಸ್ ಆಗಲಿ, ಈ ವಿಡಿಯೋ 4 ಜನಕ್ಕೆ ತಲುಪಲಿ ಅನ್ನೋಗೋಸ್ಕರನೇ ನಾನು ವೀಡಿಯೋಸ್ ಏನಾದರೂ ಶೇರ್ ಮಾಡ್ತಾ ಇರ್ತೀನಿ. ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಯಾರಾದರೂ ಮಾರ್ಕ್ಸಿಂದ ಸಫರ್ ಪಡ್ತಾ ಇದ್ದರೆ ಅವರಿಗೆ ಡೆಫಿನೆಟ್ಲಿ ರಿಕಮೆಂಡ್ ಮಾಡಿ. ಆ್ಯಂಡ್ ಡ್ರೈ ಸ್ಕಿನ್ನಿಂದ ಸಫರ್ ಪಡ್ತಿದ್ದವರು ಕೂಡ ಡೆಫಿನೆಟ್ಲಿ ಇದನ್ನು ಫಾಲೋ ಮಾಡ್ಬೋದು. ಇದೇ ಗೈಸ್ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಹೋಪ್ಫುಲಿ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಸಾಕು, ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮೆಲ್ಲರಿಗೂ ಕೂಡ ಸಿಗುತ್ತೆ. ಇಷ್ಟನ್ನು ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.